ಸರ್ಕಾರವನ್ನು ಉಳಿಸುವ ಶಕ್ತಿ ದಲಿತ ಸಂಘರ್ಷ ಸಮಿತಿಗೆ ಇದೆ. ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ತಿಪಟೂರು ತಾಲೂಕಿನ ಒನವಳ್ಳಿ ಹೋಬಳಿ ಗುಡಿಗೂಡಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚನಹಳ್ಳಿ ಗ್ರಾಮದ ಕಾಲೋನಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಮೂಲ ಸಂಘಟನೆಯ ನಾಮಫಲಕ ಅನಾವರಣವನ್ನ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕುಮಾರ್ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಉದ್ಘಾಟಿಸಿದರು. ಡಾಕ್ಟರ್ ಶ್ರೀಧರ್ ಅವರು ಮಾತನಾಡಿ, ರಾಜ್ಯದ ನಾನಾ ಮೂಲೆಗಳಲ್ಲಿ ಎಲ್ಲ ಊರುಗಳಲ್ಲಿ ಸಮುದಾಯವನ್ನ ಒಗ್ಗೂಡಿಸಿ ಜಾಗೃತಿ ಮೂಡಿಸಿ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಸಂಘಟನೆಯ ಮುಖಾಂತರ ನ್ಯಾಯವನ್ನ ಕೊಡಿಸುತ್ತಾ ಬರುತ್ತಿರುವ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ. ಸರ್ಕಾರವನ್ನ ಉಳಿಸುವ ಶಕ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಇದೆ. ಸಂಘಟನೆಗೆ ಉಜ್ವಲ ಭವಿಷ್ಯವಿದೆ. ಮುಂದೆ ಇದೇ ರೀತಿಯ ಶಾಖೆಗಳನ್ನು ತೆರೆದು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಎಂದರು. ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ದಲಿತರ ಮೇಲಿನ ದೌರ್ಜನ್ಯ, ಬಹಿಷ್ಕಾರ, ಮಹಿಳೆಯರಿಗೆ ಆಗುತ್ತಿದ್ದ ಅನ್ಯಾಯ ಕೇಳುವವರಿಲ್ಲದ ದಿನಗಳಲ್ಲಿ 52 ವರ್ಷದ ಹಿಂದೆ ಶೋಷಿತರ ಪ್ರತಿನಿಧಿಯಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜನ್ಮವನ್ನ ತಾಳಿತು. ದಲಿತರು ವಿದ್ಯಾವಂತರಾಗಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ದುಡಿದು ಸರ್ಕಾರದ ಸಾಲ ಸೌಲಭ್ಯವನ್ನ ಬಳಸಿಕೊಂಡು ಹೆಚ್ಚು ದುಡಿಮೆಯನ್ನ ಮಾಡಬೇಕು. ಮಕ್ಕಳ ಜೀವನ ಉತ್ತಮವಾಗಿರುವಂತೆ ನೋಡಿಕೊಂಡು ಎಲ್ಲರೂ ಸಂಘಟಿತರಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳು ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸಲಹೆಗಾರರಾದ ಡಾಕ್ಟರ್ ತಿಪಟೂರು ವೆಂಕಟೇಶ್, ತಾಲೂಕು ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ್, ವಿಭಾಗೀಯ ಸಂಚಾಲಕರಾದ ಜಗದಾರಿಯ ಸ್ವಾಮಿ, ನೌಕರರ ಒಕ್ಕೂಟದ ಅಧ್ಯಕ್ಷ ಮೈಲಾರಪ್ಪ, ನಾಗತಿಹಳ್ಳಿ ಜಿಲ್ಲಾ ಸಮಿತಿ ಸದಸ್ಯರಾದ ಕೆಬಿ ನಂದಿನಿ, ರಾಜಣ್ಣ ಕರಿಕೆರೆ, ಸುರೇಶಣ್ಣ ಕರಿಕೆರೆ, ರಾಜಣ್ಣ ಗಂಗನಘಟ್ಟ, ಜಯಶಂಕರ್ ಮತ್ತಿಘಟ್ಟ, ಲಕ್ಷ್ಮಮ್ಮ ಬಿಳಿಕೆರೆ, ಚೇತನ್ ಅರಚನಹಳ್ಳಿ, ಚಿಕ್ಕಸ್ವಾಮಿ, ಸುರೇಶ್ ಎಡೆನಹಳ್ಳಿ, ಬಸವರಾಜು, ವಾಸುದೇವನಹಳ್ಳಿ, ಗಿಡ್ಡ, ಭೂಮಿ ಗ್ರಾಮ ಶಾಖೆ ಪದಾಧಿಕಾರಿಗಳಾಗಿ ಮಧು, ಶರತ್, ಹಬಿ, ವರುಣ್, ಶಂಕರ್ ಸೇರಿದಂತೆ ಮತ್ತಿತರನ್ನ ಆಯ್ಕೆಯನ್ನ ಮಾಡಲಾಯಿತು. ವರದಿ ಮಂಜು, ಕುರುಗದಹಳ್ಳಿ. ಹಾಗೂ ಇಂಥ ಒಂದು ಕುಗ್ರಾಮದಲ್ಲೂ ಒಂದೊಂದು ಶಾಖೆ ತೆಗೆದು ಎಲ್ಲರನ್ನೂ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಸಂಘಟನೆ ತುಂಬಾ ಮುಖ್ಯ. ಈಗ ಯಾರೋ ಒಬ್ರು ಎಲ್ಲ ತಾಲೂಕಲ್ಲಿ ಎಲ್ಲ ಒಂದ್ ಕಡೆ ಎಲ್ಲ ಸೇರೋದು, ಮಕ್ಕಳು ಮರಿಗಳು ಎಲ್ಲ ವಯಸ್ಸಾದವ್ರು ಟೌನಿಗೆ ಬರೋಕಾಲ, ಹೆಣ್ಮಕ್ಳು ನಾವು ಕರೆದಾಗ ಅವ್ರ ಕೆಲಸಗಳಿರ್ತಾವೆ, ಅವ್ರು ಬರೋಕಾಲ ಅವ್ರಿರೋದಕ್ಕೆ ಬಂದು ಅವ್ರಿರೋ ಜಾಗಕ್ಕೆ ಬಂದು ಈಗ ಅರಿವು ಮೂಡಿಸಿ ಇಲ್ಲಿ ಬಂತು. ತನ್ಮೂಲಕ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಾಗ್ಬಿಟ್ಟಿದೆ ಅಂದ್ರೆ, DSS ಅಂದ್ರೆ ಒಂದು 4 ಜನ ಬರ್ತಾರೆ, ಅವ್ರ ಆಫೀಸ್ಗೆ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ, ಅಲ್ಲಿ ಇವ್ರ ಹತ್ರ ಅಫಿಷಿಯಲ್ಸ್ ಹತ್ರ ಮಾತಾಡ್ತಾರೆ ಅನ್ನೋದು ಒಂದೇ ಒಂದು ಇಂಪ್ರೆಷನ್ ಇದೆ. ಆದ್ರೆ DSS ಅಂದ್ರೆ ಶಕ್ತಿ. ಅದು ಹಿಂದೆ ಸಾವಿರಾರು ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಎಲ್ಲರೂ ಸಂಘಟಿತರಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಜನಕ್ಕೆ. ಅಂದ್ರೆ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿದೆ. DSS ಅವರು ಅಂದ್ರೆ 4 ಜನ 5 ಜನ ಬರ್ತಾರಪ್ಪ ಅನ್ನೋದಾಗ್ಬಿಟ್ಟಿದೆ. ಏನೋ ಬರ್ತಾರೆ, ಏನೋ ಮಾತಾಡ್ಕೊಂತಾರೆ, ಹೋಗ್ತಾರೆ ಅನ್ನೋದಾಗ್ಬಿಟ್ಟಿದೆ. ಇದು ಒಂದು ಶಕ್ತಿ. ಇದು ಬೇಕಾದ್ರೆ ಯಾವುದೇ ಸರ್ಕಾರ ಬೀಳ್ಸೋಂಥ ಶಕ್ತಿ ಸಂಘಟನೆಗಿದೆ ಅನ್ನೋದು ಇನ್ನೂ ಅರಿವಾಗಿಲ್ಲ ಜನಗಳಿಗೆ. ಅದನ್ನ ಅರಿವನ್ನು ಮೂಡಿಸ್ಬೇಕು. ಮತ್ತೆ ಇವ್ರು ಹೇಳ್ದಂಗೆ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸಿಕ್ಕಿದೆ ಅಂತಾರೆ. ಬಟ್ ಏನಂದ್ರೆ, ಈಗ ಈ ಅನುಕೂಲತೆಯನ್ನು ಪಡ್ಕೊಂಡು ಮೇಲೆ ಹೋಗಿರೋರು ಯಾರು ನಿಮ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಅದೊಂದು ದೌರ್ಭಾಗ್ಯ, ನಮ್ಮ ದೇಶದ ದೌರ್ಭಾಗ್ಯ. ಇದೊಂದು ಸೌಲಭ್ಯ ಪಡ್ಕೊಂಡು ನಾನಾದ್ರೂ ಏನ್ ಹೇಳ್ತೀನಿ ಅಂದ್ರೆ, ಈ ಒಂದು ಸರ್ಕಾರ ಅಂಬೇಡ್ಕರ್ ಅವರು ಕಡೆಯಿಂದ ಏನ್ ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಒಂದು ಸಂವಿಧಾನಬದ್ಧವಾಗಿ ಯಾರಿಗೂ ಏನ್ ಭಿಕ್ಷೆ ಕೇಳಂಗಿಲ್ಲ, ಯಾರಿಗೂ ಯಾರ ಮುಂದೆ ಹೋಗಿ ನಿಲ್ಲಂಗಿಲ್ಲ. ನಮ್ ಸಂವಿಧಾನ ಕೊಟ್ಟಿರೋಂತ ಇದರಲ್ಲಿ ಏನು ಯಾರು ಗೆದ್ದು ಬಂದು ಇನ್ನು ಮೇಲೆ ಹೋಗಿ ಒಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ, ಅವ್ರು ಯಾರು ಇಲ್ಲಿ ಕೆಳಮಟ್ಟದಲ್ಲಿ ಇರೋರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದೌರ್ಭಾಗ್ಯ. ಹಾಗಾಗಿ ನಾವು ಏನಾಗಬೇಕು, ಅವ್ರವ್ರು ಚೆನ್ನಾಗಿದ್ದಾರೆ, ಅವರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ.